ದೈವದ ನರ್ತನ ಸೇವೆ ಮಾಡುತ್ತಿದ್ದಾಗಲೇ 55 ವರ್ಷ ಪ್ರಾಯದ ಕಾಂತು ಅಜಿಲ ಎನ್ನುವ ದೈವ ನರ್ತಕರೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಯಡಮಂಗಲ ಗ್ರಾಮದಲ್ಲಿ ನಡೆದಿತ್ತು. ಯಡಮಂಗಲ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಗ್ರಾಮ ದೈವಗಳ ಪರಿಚಾರಕರಾಗಿ ಕೆಲಸ ಮಾಡುತ್ತಿದ್ದಂತಹ ಇವರು ದೈವ ನರ್ತನ ಮಾಡುತ್ತಿದ್ದಾಗಲೇ ಕುಸಿದು ಬೀಳುವ ದೃಶ್ಯ ಕ್ಯಾಮರಾದಲ್ಲಿ ಸೆರೆಯಾಗಿ ವೈರಲ್ ಆಗಿತ್ತು. ಆದರೆ ಈಗ ಕಾಂತಾರ ಸಿನಿಮಾ ರೀತಿಯಲ್ಲಿ ಅಂದರೆ ತಂದೆ ನಿಧನವಾದ ಬಳಿಕ ಮಕ್ಕಳಿಗೆ ದೈವ ನರ್ತನದ ಜವಾಬ್ದಾರಿ ಸಿಕ್ಕ ಘಟನೆ ನಡೆದಿದೆ. ದೈವ ನರ್ತಕ ಅಜಿಲ ಅವರ ಸಾವಿನ ಬಳಿಕ ಹೊಸ ದೈವ ನರ್ತಕರ ಹುಡುಕಾಟ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೈವಜ್ಞರಿಂದ ಪ್ರಶ್ನಾ ಚಿಂತನೆ ಕಾರ್ಯ ನಡೆಯುವಾಗ ದೈವ ಅಜಿಲ ಅವರ ಮಕ್ಕಳಿಗೆ ಜವಾಬ್ದಾರಿ ನೀಡಿದೆ. ಇನ್ನು ತಂದೆಯ ದೈವ ನರ್ತನದ ಜವಾಬ್ದಾರಿ ವಹಿಸಿಕೊಂಡ ಮಕ್ಕಳು ಭಾವನಾತ್ಮಕವಾಗಿ ಅಗಲಿದ ತಂದೆಯನ್ನ ನೆನೆದು ಭಾವುಕರಾಗಿದ್ದಾರೆ. ಈಗ ಕಾಂತಾರ ಸಿನಿಮಾ ರಿಯಲ್ ಸ್ಟೋರಿ ನಮ್ಮ ಕಣ್ಮುಂದೆ ಬಂದಿದ್ದು ಎಲ್ಲರೂ ಮೂಕ ಪ್ರೇಕ್ಷಕರಾಗಿದ್ದಾರೆ.